ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆಲ್ಲ ನಮ್ಮನೆಯಲ್ಲಿ ಯಾವ ರೀತಿ ಮಸಾಲ ಖಾರದ ಪುಡಿ ಮಾಡ್ತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ರೆಸಿಪಿ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಇಬ್ಬರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಮಾಡ್ತಾರೆ ನೋಡ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನಾವಿಲ್ಲಿ ಖಾರದ ಪುಡಿ ತೊಗೊಂಡಿದ್ದೀವಿ. ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕಿ ಮಾಡಿಸಿರೋವಂಥ ಖಾರದ ಪುಡಿ ಇದು. ಇದರ ಡೀಟೇಲ್ಸ್ನ ನಿಮಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಈ ಖಾರದ ಪುಡಿಯೊಳಗೆ ನಾವು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀವಿ. ಸೊ ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಬೇಕು. ಇದಾದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಏನಂತಂದರೆ, ಒಂದಷ್ಟು ಐಟಮ್ಸ್ನ ನಾವು ಹುರ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾವಿಲ್ಲಿ ಶುಂಠಿನ ಹುರಿದು ಹಾಕ್ಕೊಳ್ತಾ ಇದ್ದೀವಿ. ಸೊ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶುಂಠಿನ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡು ತೆಕ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಲೈಟಾಗಿ ಬ್ರೌನ್ ಬಂದಾಗ ತೆಕ್ಕೊಳ್ಬೇಕಾಗತ್ತೆ. ಸೊ ಅದ್ರ ಮುಂಚೆ ನೀವು ಚೆನ್ನಾಗಿ ತೊಳೆದು ಒರೆಸಿ ಕಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ, ತೇವಾಂಶ ಇರಬಾರ್ದು. ನೆಕ್ಸ್ಟ್ ಏನು ಮಾಡಬೇಕು, ಈರುಳ್ಳಿ ಕೂಡ ಹಾಗೇ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಬ್ರೌನ್ ಬರೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಸ್ವಲ್ಪನೂ ತೇವಾಂಶ ಇರಬಾರ್ದು. ಸೊ ನೋಡಿ, ಫ್ರೈ ಆದ ನಂತರ ಇದನ್ನು ಶುಂಠಿ ಹಾಕಿರೋವಂಥ ಪಾತ್ರೆಗೆ ಹಾಕ್ಕೊಂಬಿಡೋಣ. ಇದೇ ರೀತಿ ಬ್ಯಾಚ್ ಆಗಿ ನಾವು ಶುಂಠಿ ಈರುಳ್ಳಿ ಎಲ್ಲ ಹುರ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ಒಣಕೊಬ್ಬರಿ. ಸೊ ಒಣಕೊಬ್ಬರಿನ ನಾವು ಇವಾಗಲೇ ಯೂಸ್ ಮಾಡಲ್ಲ, ಅದನ್ನು ಲಾಸ್ಟಲ್ಲಿ ಯೂಸ್ ಮಾಡ್ತೀವಿ. ಸೊ ಅವಾಗ ಹೇಳ್ತೀನಿ ನಿಮಗೆ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು. ನೋಡಿ, ಇದನ್ನೆಲ್ಲ ನಾವು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ನೋಡಿ ಯಾವ ರೀತಿ ನಾವು ಬಿಡಿಸಿಟ್ಕೊಂಡಿದ್ದೀವಿ ಅಂತ. ಬಿಡಿಸಿಟ್ಕೊಂಡ ನಂತರ ಚೆನ್ನಾಗಿ ಇದನ್ನು ತೊಳೆದುಬಿಟ್ಟು ಒಂದು ಸ್ವಲ್ಪ ಆರ ಹಾಕಬೇಕು. ಸ್ವಲ್ಪನೂ ತೇವಾಂಶ ಇರಬಾರ್ದು ಇದರಲ್ಲಿ. ಹಾಗೆ ಪುದೀನ ಕೂಡ ಅಷ್ಟೇ. ನೋಡಿ, ಇದ್ರ ಕೆಳಗಡೆ ಒಂದು ಬಟ್ಟೆ ಕೂಡ ಇಟ್ಟಿದ್ವಿ ನಾವು. ಸೊ ಆ ತೇವಾಂಶ ಎಲ್ಲ ಹೋಗಲಿ ಅಂತ. ನೆಕ್ಸ್ಟ್ ಏನು ಮಾಡಬೇಕು, ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಪುದೀನ ಏನು ಕಟ್ ಮಾಡೋ ನೆಸೆಸಿಟಿ ಇಲ್ಲ, ಕೊತ್ತಂಬರಿ ಮಾತ್ರ ಕಟ್ ಮಾಡಿಕೊಂಡು ಇದು ಕೂಡ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀವಿ ಪ್ಯಾನಲ್ಲಿ. ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಕೊತ್ತಂಬರಿ ಫ್ರೆಂಡ್ಸ್, ನೀವು ಅರ್ಧಂಬರ್ಧ ಹುರಿದ್ರೂ ಕೂಡ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಸೊ ನೋಡಿ, ಈ ರೀತಿ ಇದ್ದರೆ ಸಾಕಾಗುತ್ತೆ. ಸೊ ಕೊತ್ತಂಬರಿ ಕೂಡ ನಾವು ಬ್ಯಾಚ್ ಆಗೇ ಹುರ್ಕೊಳ್ಬೇಕು. ಹಾಗೆ ಪುದೀನ ಕೂಡ ಅಷ್ಟೆ. ಸೊ ನೋಡಿ, ಇದು ಸೆಕೆಂಡ್ ರೌಂಡ್ ಕೊತ್ತಂಬರಿ. ಈ ರೀತಿ ಚೆನ್ನಾಗಿ ಹುರ್ಕೊಂಡು ಪಾತ್ರೆಗೆ ಹಾಕ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾವು ಪುದೀನ ಹಾಕ್ಕೊಳ್ಳೋಣ. ನೋಡಿ, ಪುದೀನ ನಾವು ಹಾಗೆ ಬಿಡಿಸಿಟ್ಕೊಂಡಿರೋದನ್ನೇ ಹಾಕ್ತಾ ಇದ್ದೀವಿ, ಕಟ್ ಮಾಡ್ತಾ ಇಲ್ಲ. ಯಾಕಂದರೆ ಎಲೆ ಹಾಗೆ ಇರುತ್ತಲ್ಲ, ಹಾಗಾಗಿ. ಸೊ ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೇಕು. ನೋಡಿ, ಈ ರೀತಿ ಆಗುತ್ತೆ. ಸೊ ಈ ರೀತಿ ಆದ ನಂತರ ಇದನ್ನು ಪಾತ್ರೆಗೆ ತೆಕ್ಕೊಂಬಿಡೋಣ. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಹುರಿದಾಗಿದೆ ಇವಾಗ. ಸೊ ಇಷ್ಟೇ ಹುರಿಯೋ ಕೆಲಸ ಇವಾಗ. ಇದನ್ನೆಲ್ಲ ನಾವು ಖಾರದ ಪುಡಿ ಒಳಗೆ ಮಿಕ್ಸ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಖಾರದ ಪುಡಿ ಒಳಗೆ ನಮ್ಮಮ್ಮ ಆಲ್ರೆಡಿ ಮಿಕ್ಸ್ ಮಾಡಿಬಿಟ್ಟಿದ್ರು. ಸೊ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ನೆಕ್ಸ್ಟು ಇದರಲ್ಲಿ ಒಣ ಕೊಬ್ಬರಿನ ತುರಿದು ಹಾಕ್ಕೊಳ್ತಾ ಇದ್ದೀವಿ. ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡ ನಂತರ ಇದರಲ್ಲಿ ಗರಂ ಮಸಾಲ ಪುಡಿ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ನಾವು ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದು. ಸೊ ನಿಮಗೆ ನಾನು 1 kg ಖಾರದ ಪುಡಿಗೆ ಎಷ್ಟೆಷ್ಟು ಹಾಕಬೇಕು ಅಂತ ಎಂಡಿಂಗಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಸೊ ನೋಡಿ, ಗರಂ ಮಸಾಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ನಾವು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡು ಪಲ್ಸಾಗಿ ರುಬ್ಬಿಟ್ಕೊಳ್ಬೇಕಾಗತ್ತೆ. ನೋಡಿ, ಅವಾಗವಾಗ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಸೊ ಇವೆಲ್ಲ ಖಾರದ ಪುಡಿನೂ ಕೂಡ ರುಬ್ಕೊಂಡು ಬೇರೆ ಒಂದು ಕಂಟೈನರಲ್ಲಿ ತೆಕ್ಕೊಂಡಿಟ್ಕೊಳ್ತಾರೆ. ಸೊ ಫ್ರೆಂಡ್ಸ್, ನಾನು ಡೀಟೇಲಾಗಿ ನಿಮಗೆ ಎಲ್ಲ ಖಾರದ ಪುಡಿ ರುಬ್ಬೋವರೆಗೂ ತೋರ್ಸೋಕ್ಕಾಗಲ್ಲ. ಒಂದು ಸ್ಟೆಪ್ ತೋರಿಸಿದ್ದೀನಿ. ಸೊ ನೀವು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ.
ಈ ಖಾರದ ಪುಡಿ ಎಲ್ಲ ರುಬ್ಬಿದ ನಂತರ ಒಂದು ಕಂಟೈನರಲ್ಲಿ ನಾವು ಹಾಕ್ಕೊಳ್ತೀವಿ. ಸೊ ಇಲ್ಲಿ ಒಂದು ಪ್ಲಾಸ್ಟಿಕ್ ಕಂಟೈನರ್ ಇಟ್ಕೊಂಡಿದ್ದೀವಿ. ಸೊ ಅದರಲ್ಲಿ ನಾವು ಈ ಖಾರದ ಪುಡಿ ರುಬ್ಬಿದ ನಂತರ ಹಾಕ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್, ರುಬ್ಬಿದಾದ ನಂತರ ಏನು ಮಾಡ್ತೀವಿ, ಈ ಖಾರದ ಪುಡಿ ಇದೆಯಲ್ಲ ತುಂಬ ಬಿಸಿ ಬಿಸಿ ಹಾಗೆ ಇತ್ತು ಅಂತಂದರೆ ಒಂಥರ ಖಾರದ ಪುಡಿ ಸುಟ್ಟೋದಂಗೆ ಅನಿಸುತ್ತೆ. ಹಾಗಾಗಿ ಅದನ್ನು ಮತ್ತೊಂದು ಪಾತ್ರೆಗೆ ತಕ್ಕೊಂಡು ಸ್ವಲ್ಪ ಆರಿದ ನಂತರ ನಾವು ವಾಪಸ್ಸು ಅದೇ ಡಬ್ಬಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಮಸಾಲ ಖಾರದ ಪುಡಿ ರೆಡಿ ಆಗಿದೆ. ಇದನ್ನು ನಾವು ಆರಾಮಾಗಿ 2ರಿಂದ 3 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಫ್ರೆಂಡ್ಸ್, ನಾನು ನಿಮಗೆ ಖಾರದ ಪುಡಿ ಯಾವ ರೀತಿ ಮಾಡೋದು ಅಂತ ಒಂದು ತಿಳಿಸಿಲ್ಲ, ಇವಾಗ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಾವೇನು ಮಾಡಿದ್ದೀವಿ ಅಂದರೆ ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಚೆನ್ನಾಗಿ ತೊಟ್ಟೆಲ್ಲ ತೆಗೆದುಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀವಿ. ಒಂದು ದೊಡ್ಡ ಪ್ಯಾನಲ್ಲಿ ಲೋ ಫ್ಲೇಮ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಕ್ರಿಸ್ಪಿ ಆಗೋವರೆಗೂ. ಸೊ ಹುರಿದಾದ ನಂತರ ಅದನ್ನೇನು ಮಾಡಬೇಕು ಅಂತಂದರೆ ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ. ಒಂದು ಚಾಪೆನೋ ಅಥವಾ ನ್ಯೂಸ್ ಪೇಪರ್ ಮೇಲೋ ಬಿಸಿಲಲ್ಲಿ ಒಣಗಿಸ್ಬಿಡಿ. 2ರಿಂದ 3 ದಿನ ಒಣಗಿಸಿ, ಚೆನ್ನಾಗಿ ಕ್ರಿಸ್ಪಿ ಆಗಬೇಕು. ಅದು ಅಲ್ಲಿವರೆಗೂ ಒಣಗಿಸಿದ್ರೆ ಸಾಕಾಗುತ್ತೆ. ಸೊ ಅದಾದ ನಂತರ ನಾವೇನು ಮಾಡಿದ್ದೀವಿ, ಅದನ್ನು ಫ್ಲೋರ್ ಮೇಲ್ಗೆ ಕೊಟ್ಬಿಟ್ಟು ಖಾರದ ಪುಡಿ ಮಾಡಿಸ್ಕೊಂಡು ಬಂದಿರೋದು. ಸೊ ಅದೇ ಖಾರದ ಪುಡಿನ ನಾವು ಇಲ್ಲಿ ಯೂಸ್ ಮಾಡಿರೋದು. ಸೊ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಏನಾದರೂ ಇದ್ದರೆ ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ಸೊ ಇವಾಗ ನಾನು ನಿಮಗೆ ಇಷ್ಟೆಲ್ಲ ವಿಡಿಯೋ ತೋರಿಸಿದೆ. ಸೊ ಇವಾಗ ನಿಮಗೆ 1 kg ಖಾರದ ಪುಡಿಗೆ ಎಷ್ಟು ಮೆಷರ್ಮೆಂಟಲ್ಲಿ ಏನೇನು ಹಾಕಬೇಕು ಅಂತ ಹೇಳ್ತೀನಿ, ತಿಳ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾವಿಲ್ಲಿ 1 kg ಖಾರದ ಪುಡಿ ತೊಗೊಂಡಿದ್ದೀವಿ. ಅದರಲ್ಲಿ 3/4 kg ಗುಂಟೂರು ಮೆಣಸಿನ್ಕಾಯಿ, 1/4 kg ಬ್ಯಾಡಗೆ ಮೆಣಸಿನ್ಕಾಯಿನ ನಾವು ಯೂಸ್ ಮಾಡಿರೋದು ಖಾರದ ಪುಡಿ ಮಾಡ್ಕೊಂಬರೋಕ್ಕೆ. ಇನ್ನೊಂದು ನೋಟ್ ಮಾಡ್ಕೊಳ್ಳಿ. ಸೊ ನಾವಿಲ್ಲಿ 3/4 kg ಗುಂಟೂರು ಮೆಣಸಿನ್ಕಾಯಿ, 1/4 kg ಬ್ಯಾಡಗೆ ಮೆಣಸಿನ್ಕಾಯಿ ಯೂಸ್ ಮಾಡಿದ್ವಿ. ನಾವು ಅರ್ಧ kg ಗುಂಟೂರು ಮೆಣಸಿನ್ಕಾಯಿ, 1/4 kg ಬ್ಯಾಡಗೆ ಮೆಣಸಿನ್ಕಾಯಿ, 1/4 kg ಮಣ್ಕಟ್ಟಿದ ಮೆಣಸಿನ್ಕಾಯಿ ಹಾಕಿ ಕೂಡ ಮಾಡ್ಬೋದು. ಸೊ ಅದರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಶುಂಠಿ 200 ಗ್ರಾಮು, ಬೆಳ್ಳುಳ್ಳಿ 250 ಗ್ರಾಮು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಒಂದೊಂದು ಕಟ್ಟು, ಉಪ್ಪು 200 ಗ್ರಾಮು, ಈರುಳ್ಳಿ 1/4 kg, ಕೊಬ್ಬರಿ 300 ಗ್ರಾಮು, ಗರಂ ಮಸಾಲ 200 ಗ್ರಾಮು. ಸೊ ಇಷ್ಟು ಡೀಟೇಲಾಗಿ ನಾನು ನಿಮಗೆ ಹೇಳಿದ್ದೀನಿ. ಸೊ ನೀವೆಲ್ಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.